ಮುಸ್ಲಿಂ ಮಹಿಳೆ ಮೇಲೆ ಹೋಟೆಲ್ ಸಿಬ್ಬಂದಿ ದರ್ಪ. ಅಲ್ಲ ಇದು ಒಳ್ಳೆ ಹೋಟ್ಲ್ ಅಂತ ಬರೋದು, ಬೇರೆಯವರಿಗೆ ನನಗೆ ಕೊಡ್ತಾ ಇಲ್ಲ. ನಿಮ್ಮಿಂದಲೇ ಯುದ್ಧ ಆಗ್ತಿದೆ ಎಂದು ಮಹಿಳೆಗೆ ನಿಂದನೆ. ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ನಡುವೆ ಭೀಕರ ಯುದ್ಧ ನಡೀತಾ ಇದ್ದು ಹಲವು ಕಡೆ ನಾನಾ ಘಟನೆಗಳು ನಡೀತಾ ಇವೆ. ಯುದ್ಧದ ಎಫೆಕ್ಟ್ನಿಂದ ಹೋಟೆಲ್ ಸಿಬ್ಬಂದಿಯೊಬ್ಬರು ಮುಸ್ಲಿಂ ಮಹಿಳೆ ಮೇಲೆ ದರ್ಪ ತೋರಿರೋ ಘಟನೆ ನಡೆದಿದೆ. ಹೌದು, ಆಕೆ ಮುಸ್ಲಿಂ ಮಹಿಳೆ ಅನ್ನೋ ಕಾರಣಕ್ಕೆ ಹೋಟೆಲ್ ಸಿಬ್ಬಂದಿಯೊಬ್ಬರು ತಿಂಡಿ ನೀಡುವುದಕ್ಕೆ ನಿರಾಕರಣೆ ಮಾಡಿದ್ದಾರೆ ಅಂತ ಆರೋಪಿಸಿರುವ ಘಟನೆ ಹಾಸನ ನಗರದಲ್ಲಿ ನಡೆದಿದೆ. ಹೌದು, ಹಾಸನ ನಗರದ ಕೆಆರ್ ಪುರಂ ರಸ್ತೆಯ ಮಂಜುನಾಥ್ ಆಸ್ಪತ್ರೆ ಹತ್ರ ಇರೋ ಗೊಮ್ಮಟಾದ್ರಿ ಕ್ಯಾಂಟೀನ್ಗೆ ಮುಸ್ಲಿಂ ಮಹಿಳೆಯೊಬ್ಬರು ತಿಂಡಿ ಖರೀದಿಗೆ ಬಂದಿದ್ದು, ಈ ವೇಳೆ ಮುಸ್ಲಿಂ ಮಹಿಳೆಯನ್ನ ಹೋಟೆಲ್ ಸಿಬ್ಬಂದಿ ನಿಂದಿಸಿ ದರ್ಪ ಮೆರೆದಿದ್ದಾನೆ. ನೀವು 20 ಮದುವೆ ಆಗ್ತೀರಾ, 40 ಮಕ್ಕಳನ್ನ ಹೆಡ್ತೀರಾ, ನಿಮ್ಮಿಂದಲೇ ಯುದ್ಧ ಆಗ್ತಾ ಇದೆ ಅಂತ ನಿಂದಿಸಿ ಅವಮಾನ ಮಾಡಿರೋ ಅಮಾನವೀಯ ಘಟನೆ ನಡೆದಿದೆ. ಹೋಟೆಲ್ ಸಿಬ್ಬಂದಿಯ ವರ್ತನೆಗೆ ಮುಸ್ಲಿಂ ಮಹಿಳೆ ಆರೋಪಿಸಿ ಆಕ್ರೋಶ ಹೊರಹಾಕಿದ್ದಾಳೆ. ಇನ್ನು ಹೋಟೆಲ್ ಸಿಬ್ಬಂದಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದ್ದು, ಹೋಟೆಲ್ ಕ್ಯಾಶ್ ಕೌಂಟರ್ನಲ್ಲಿ ಕೂತಿರೋ ವ್ಯಕ್ತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದು, ಆ ರೀತಿ ಯಾರೂ ಮಾತಾಡಿಲ್ಲ ಅಂತ ಹೋಟೆಲ್ ಸಿಬ್ಬಂದಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಸದ್ಯ ಈ ಸಂಬಂಧ ಹಾಸನ ಬಡಾವಣೆ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪೊಲೀಸರು ಕ್ರಮ ಕೈಗೊಳ್ಳುತ್ತಾರಾ ಅಂತ ನೋಡಬೇಕಾಗಿದೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ.